ಈಗಾಗಲೇ ತಿರುಪತಿ ಬಂದಿದ್ದಾರೆ. ಮುಖ್ಯಮಂತ್ರಿಗಳ ತನಿಖೆಗೆ ಮುಂದುವರ್ಸ್ಬೇಕಂತ ಹೇಳಿದಾರ. ರಾಜ್ಯಪಾಲರೇನು ತನಿಖೆಗೆ ಆದೇಶ ಮಾಡಿದ್ರು, ಅದನ್ನ ಕೋರ್ಟ್ ಮುಂದುವರ್ಸಿ ಅಂತ ಹೇಳಿದ್ದಾರೆ. ಅವರು ಮುಂದುವರ್ಲಿಕ್ಕೆ ಯಾರ್ದು ತಕರಾರು ಇಲ್ಲ, ಯಾಕಂದ್ರೆ ಎನ್ಕ್ವೈರಿ ಆಗ್ಬೇಕಂತ ಕೋರ್ಟ್ ಹೇಳಿದೆ, ಎಲ್ಲರೂ ಆಗ್ಬೇಕಂತ ಕೂಡ ಬಯಸ್ತಾರ, ಅದ್ರಾಗಿನ ಪ್ರಶ್ನೆ ಅಲ್ಲ. ತನಿಖೆ ಆಗ್ಬೇಕು, ಅದು ಸಾಬೀತಾಗಬೇಕು, ಎರಡನೇ ಸ್ಟೆಪ್. ಸೊ ತನಿಖೆ ಆದ ತಕ್ಷಣ ಮುಖ್ಯಮಂತ್ರಿಗಳೇ ಎಲ್ಲ ಜವಾಬ್ದಾರಿ ಆಗುದಿಲ್ಲ. ಅದು ಯಾವ ರೀತಿ ತನಿಖೆ ಆಗುತ್ತೆ, ಹೇಗಾಗುತ್ತೆ, ಎಷ್ಟು ದಿವಸ ಆಗುತ್ತೆ ಡಿಪೆಂಡ್ ಆಗುತ್ತೆ. ಸೊ ಅಂತಿಮವಾಗಿ ಅದ್ರಲ್ಲಿ ಯಾರ್ಯಾರ ಭಾಗ್ಯ ಆದ್ಮೇಲೆ ಎರಡನೇ ಸ್ಟೆಪ್ ಬರ್ತೀವಿ. ಒಂದನೇ ಸ್ಟೆಪ್ ಅಂದ್ರೆ ತನಿಖೆ ಆದೇಶ ಮಾಡಿದಾರೆ ಅಷ್ಟೇ. ಸೊ ಪೂರ್ಣಗೊಂಡು ಅಂತಿಮವಾಗಿ ಇಂಥವ್ರು ಅದಕ್ಕೆ ಭಾಗಿಯಾಗಿದ್ದಾರೆ ಇವರೇ ಅಂದಾಗ ಅದ್ರ ಮುಂದೆ ಎರಡನೇ ಸ್ಟೆಪ್, ಎರಡನೇ ಚರ್ಚೆ, ಅವಾಗ ಮತ್ತೊಮ್ಮೆ ಪ್ರಾಸಿಕ್ಯೂಷನ್ ಅನುಮತಿ ಪಡಿಬೇಕಾಗ್ತದೆ. ಸೊ ಇನ್ನು ಕಾನೂನು ಹೋರಾಟ ಇದೆ. ಇವತ್ತಿಗೆ ಈಗಲೇ ಬಹಳ ದೊಡ್ಡದಾಗಿ ಕಾನೂನು ಹೋರಾಟ ಇದೆ. ಮತ್ತು ಇದನ್ನ ಅಪೀಲ್ ಮಾಡ್ಲಿಕ್ಕೆ ಅವಕಾಶ ಕೂಡ ಇದೆ. ಸುಪ್ರೀಂ ಕೋರ್ಟ್ಗೂ ಮಾಡ್ಬೋದು ಅಥವಾ ಡಿವಿಷನ್ ಬೆಂಚ್ಗೂ ಮಾಡ್ಬೋದು. ಸೊ ಮುಖ್ಯಮಂತ್ರಿಗಳು ಯಾವ ರೀತಿ ತೀರ್ಮಾನ ತಗೋತಾರ ನೋಡ್ಬೇಕಾದ್ರೆ 3 ಆಪ್ಷನ್ ಇದೆ. ಇಲ್ಲ ತನಿಖೆ ಆಗ್ಬೇಕಂದ್ರೆ ಆಗ್ಬೇಕು, ಅದೇ ನಿಲ್ಸ್ಲಿಕ್ಕೆ ಆಗೋಲ್ಲ. ಅಥವಾ ಇಲ್ಲ ಸುಪ್ರೀಂ ಕೋರ್ಟ್ ಹೋಗಿ ಇದ್ರ ಬಗ್ಗೆ ನ್ಯಾಯ ಪಡಿಬೇಕಂತ ಕೂಡ 2 ಆಪ್ಷನ್ ಇದೆ ಸಿಎಂ ಅವ್ರ ಮುಂದೆ. ಅಂತಿಮವಾಗಿ ಅವ್ರ ತೀರ್ಮಾನ ತೆಗೆದುಕೊಳ್ತಾರೆ. ಅದು ರಾಜ್ಯ ರಾಜಕಾರಣದ ಮೇಲೆ ಅಥವಾ ಸರ್ಕಾರದ ಮೇಲೆ ಏನಾದ್ರು ವ್ಯತಿರಿಕ್ತವಾದಂತಹ ಪರಿಣಾಮ ಬೀರ್ಬೋದಾ ಅಂತ? ಇಲ್ಲ, ನಾವು ಮುಂಚೆನೂ ಹೇಳಿದೀವಿ, ಒಂದ್ ವೇಳೆ ತನಿಖೆ ಮುಂದುವರೆದ್ರು ಕೂಡ ಸಿಎಂ ಆಗಿ ಅವ್ರು ಮುಂದುವರಿತಾರ. ಸೊ ಅದ್ರಲ್ಲಿ ಏನು ಬಿಟ್ಕೊಡುವಂತ ಪ್ರಶ್ನೆ ಬರ್ತದ. ನಡೀತೈತೆ ಒಂದ್ ಕಡೆ ಮುಖ್ಯಮಂತ್ರಿಯಾಗಿ ಮುಂದುವರಿತಾರ ಅಷ್ಟೇ. ಅದ್ರಲ್ಲಿ ಏನು ಬಹಳ ದೊಡ್ಡದಾಗಿ ವ್ಯಾಖ್ಯಾನ ಮಾಡೋದು ಅವಶ್ಯಕತೆ ಇಲ್ಲ ಅಂತ ನಮ್ಮ ಭಾವನೆ. ಹೈಕಮಾಂಡ್ ತೀರ್ಮಾನ ಅಂತಿಮ ಅಂತ ಹೇಳ್ತೀರಾ ಅಥವಾ ಹೇಗೆ ಅಂದೆ? ಯಾವ್ದ್ರೆ ಈಗ ಈ ಪ್ರಕರಣದಲ್ಲಿ ರಾಜೀನಾಮೆ ಕೊಡೋದ್ರೆ ಹೈಕಮಾಂಡ್ ಕೊಡ್ಬೇಕು, ಹೈಕಮಾಂಡ್ ಕೇಳಿದ್ದ ಆಗಿರ್ತಂದ್ರೆ ಕೊಡ್ಲೇಬೇಕಾಗತ್ತಂದ್ರೆ ತಾವು ಹೇಳಿದ್ರೆ ತಾವು ಒಂದು ಕಾಲದಲ್ಲಿ ಇಲ್ಲ. ಈಗಾಗಲೇ ಎಲ್ಲರೂ ಅವ್ರ ಜೊತೆ ಇದೀವಿ, ಹೈಕಮಾಂಡ್ ಕೂಡ ಅವ್ರ ಜೊತೆ ಇದೆ. ಕಾನೂನು ಏನೇ ತೀರ್ಪು ಬಂದ್ರು ಕೂಡ ನಿಮ್ ಜೊತೆ ಇರ್ತೇವೆ ಹೈಕಮಾಂಡ್ ಕೂಡ ಹೇಳಿದೆ, ನಾವು ಕೂಡ ಹೇಳಿದೀವಿ, ಬಂದಿದೆ. ಈ ಕಡೆನೂ ಬರ್ಬೋದು, ಆ ಕಡೆನೂ ಬರ್ಬೋದು, ನಿಮ್ ಜೊತೆ ಇರ್ತೇವೆ ಅಂತ ಅವ್ರು ಹೇಳಿದಾರೆ, ನಾವು ಹೇಳಿದ್ವಿ. ಈಗ ಕೂಡ ಅದನ್ನೇ ನಾವು ನೈತಿಕತೆ ನೋಡೋಣ, ಬಂದಾಗ ನೋಡೋಣ. ಈಗ ನೈತಿಕತೆ ನನಗೆ ಅನಿಸೋಲ್ಲ. ಅಲ್ಲ, ಈಗ ಒಂದು ತನಿಖಾ ಇದ್ರಲ್ಲಿ ಒಬ್ಬರು ಸಿಎಂ ಆಗಿದ್ದವ್ರ ಪ್ರಭಾವ ಕೂಡ ಬೀರ್ಬೋದು ಅನ್ನುವಂತ ಚರ್ಚೆ. ಅದು ಬೀರ್ದಾಗ ಅವ್ರು ಆರೋಪ ಮಾಡಲ್ಲ. ಈಗೆಲ್ಲ ಇನ್ನು ಬೇರೆ ಎಲ್ಲ ಸ್ಟಾರ್ಟ್ ಆಗಿಲ್ಲ, ತನಿಖೆ ಇನ್ನು ಪ್ರಾರಂಭ ಆಗಿಲ್ಲ. ಇನ್ನು ನಾವು ವೇಗವಾಗಿ ಹೇಳಲಿಕ್ಕೆ ಆಗೋಲ್ಲ. ತನಿಖೆ ಆದ್ಮೇಲೆ ಇದು ಸರಿ ಇಲ್ಲ ಅಂತ ಹೇಳಿಕ್ಕೆ ಅವ್ರಿಗೆ ಅವಕಾಶ ಇದೆ. ದೂರದಾರಿದ್ದಾರೆ. ನಾಳೆ ಸಂಪುಟ ಅಂದ್ರೆ ಶಾಸಕಾಂಗ ಪಕ್ಷದ ಸಭೆ ಇದೆ ಸರ್. ಈ ಸಂದರ್ಭದಲ್ಲಿ ಶಾಸಕಾಂಗ ಸಭೆ ಏನ್ ಚರ್ಚೆ ಆಗಿದೆ? ಏನ್ ಚರ್ಚೆ ಅಲ್ಲ, ನಾವು ಹಿಂದೆ ಹೇಳಿದಂಗೆ ಸಿಎಂ ಅವ್ರ ಜೊತೆ ನಾವೆಲ್ಲ ಇರ್ತೀವಿ, ಕಾನೂನು ಹೋರಾಟ ಮಾಡಿ ಅಂತ ಹೇಳುವಂತ ಪ್ರಯತ್ನ ಆಯ್ತು ಅಷ್ಟೇ. ಹೊರಗೆ ಬಂದಿದ್ದ ಬಿಜೆಪಿ ಅವರು ಹೊರಗೆ ಬಂದಿದ್ದಾರೆ. ಸಿಎಂ ಅವರು ರಾಜೀನಾಮೆ ಕೊಡಬೇಕು, ಎಲ್ಲ ರಾಜ್ಯಾದ್ಯಂತ ಪ್ರತಿಭಟನೆ ಕೂಡ ಮಾಡ್ತಾರೆ. ಅವ್ರು ಮನೆ ಮಾಡ್ತಾರೆ, ಮಾಡ್ಲಿಕ್ಕೆ ಏನು ಅವ್ರೇನ್ ಮಾಡತಾರ ಅದೇ ಪ್ರಶ್ನೆ. ಅವ್ರು ಮಾಡಿದ ತಕ್ಷಣ ನಾವು ರಾಜೀನಾಮೆ ಕೊಡ್ಬೇಕಂತ ಏನು ಇಲ್ಲ. ಅಂದು ಯಡಿಯೂರಪ್ಪ ಪ್ರಾಸಿಕ್ಯೂಷನ್ ಅವ್ರ ವಿರುದ್ಧ ತೀರ್ಪು ಕೊಟ್ಟಾಗ ಇದೇ ಕಾಂಗ್ರೆಸ್ ಅವರು ಹೋರಾಟ ಮಾಡಿದವರು ರಾಜೀನಾಮೆ ಕೊಟ್ಟಿದ್ರು. ಅದೇ ತರನಾಗಿ ಬಿಜೆಪಿ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನೀವೇನಾದ್ರು ಸಚಿವ ಸಂಪುಟದಲ್ಲಿ ಇದ್ದಂತವ್ರು ಎಲ್ಲರೂ ಶಾಸಕ ಬೇರೆಯವ್ರ ಮುಖ್ಯಮಂತ್ರಿ ಮಾಡ್ತೀವಿ ತೀರ್ಮಾನ ಏನು ತೆಗೆದುಕೊಳ್ತಾರೆ? ಬೇರೆ ಮಾಡೋದ್ ಪ್ರಶ್ನೆ ಬರೋದಿಲ್ಲ. ಅವ್ರೇ ಇರ್ತಾರ, ಅವರೇ ಮುಂದೆ ಇರ್ತಾರೆ. ಅವ್ರ ಮುಂದೆ ಅವ್ರು ಕೆಳಗಿಳಿಸೋ ಪ್ರಶ್ನೆ ಇಲ್ಲ. ಸಿಎಂ ಅವರೇ ಮುಖ್ಯಮಂತ್ರಿ ಆಗಿ ಸಿದ್ದರಾಮಯ್ಯ ಇರ್ತಾರೆ. ರಾಜ್ಯಪಾಲರ ಬೆಲೆ ಏನಿದೆ ಪಕ್ಷಪಾತಿಯಾಗಿ ನಡೀತಾ ಇದೆ, ನಡ್ಕೋತಾ ಇದ್ದಾರೆ ಅನ್ನೋ ಒಂದು ಆರೋಪ ಇರುವಂತ ಒಪ್ಪುತ್ತೀರಾ? ಈ ರೀತಿಯಾದಂತಹ ಒಂದು ಪಕ್ಷಪಾತಿ ನಡೆಯನ್ನ ಅನುಸರಿಸ್ತಾ ಇದ್ದಾರೆ. ಕಣ್ಣಿಗೆ ಕಾಣ್ತಾ ಇದೆ ಅಲ್ಲ, ಎಲ್ಲಾರು ಪ್ರತಿಯೊಂದು ಮಾಹಿತಿ ಕೇಳೋದು ಈ ತರ. ಹಿಂದಿನ ರಾಜ್ಯಪಾಲ ಈ ರೀತಿ ಯಾರು ಕೂಡ, ಇಷ್ಟು ಸರ್ಕಾರದ ಆಡಳಿತದಲ್ಲಿ ಯಾರು ಕೂಡ
ಅವರ ದಿನನಿತ್ಯ ಆಡಳಿತದಲ್ಲಿ ಇದು ಬೇಕು ಅದು ಬೇಕು ಅನ್ನೋದು ಕೇಳೋದು ಮಾಡಿಲ್ಲ. ಯಾವಾಗ ಅವ್ರ ಅರ್ಜಿ ಬರ್ತಾ ಇತ್ತ ಓಕೆ, ಮೂಡ ಇತ್ತ ಓಕೆ, ಹೋಯ್ತು ಅದಕ್ಕೂ ಅನುಮತಿ ಕೊಟ್ಟು ಪ್ರತಿ ದಿವಸ ಏನಾಯ್ತು ಅದು ಕೇಳೋದು ಸರಿಯಾದ ಕ್ರಮ ಅಲ್ಲ ಅದು. ಸರ್, ಈಗ ಹರಿಯಾಣ ಮತ್ತು ಜಮ್ಮು ಕಾಶ್ಮೀರದಲ್ಲಿ ಅಸೆಂಬ್ಲಿ ಎಲೆಕ್ಷನ್ ನಡೆದಿದೆ. ಈಗ ಸಿಎಂ ಅವರು ರಿಸೈನ್ ಮಾಡಿಲ್ಲ ಅಂದ್ರೆ ಇದೇ ಬಿಜೆಪಿ ಅವ್ರಿಗೆ ಇಶ್ಯೂ ಆಗುತ್ತೆ. ಏನ್ ಇಶ್ಯೂ ಆಗ್ತದೆ? ಅಲ್ಲಿ ಇಲೆಕ್ಷನ್ ಆಗುತ್ತೆ, ಅಲ್ಲಿ ಬಿಜೆಪಿ ಸವಾಲು. ಅಲ್ಲ, ಕರಪ್ಷನ್ ಕರಪ್ಷನ್ ಅಲ್ಲ, ಅದು ಕರಪ್ಷನ್ ಕರಪ್ಷನ್ ಅಲ್ಲ, ಕರಪ್ಷನ್ ಅಲ್ಲ. ಹಿಂದೆ ಇವರೇ ಪ್ರಧಾನ ಮಂತ್ರಿಗಳು ಭಾಷಣ ಮಾಡಿದ್ರು, ಅದನ್ನೇ ಅವ್ರ ಪಾರ್ಟಿಯಲ್ಲಿ ತಗೊಂಡಂತ ಬಹಳ ಉದಾಹರಣೆ ಇದಾವ. ಇವರು ಕರಪ್ಟ್ ಹಂಗೆ ಹಿಂಗೆ ಹೇಳಿದ್ರು, ನೆಕ್ಸ್ಟ್ ಅವ್ರ ಮಗ್ಲಲ್ಲೇ ಕೂತು ಅವರು ಭಾಷಣ ಮಾಡಿದಾರೆ. ಇದೇ ಸೇಮ್, ಇದೇ ಪ್ರಧಾನ ಮಂತ್ರಿಗಳು ಭಾಷಣ ಮಾಡಿದ್ದು ಹಿಂದಿನ ಲೋಕಸಭಾ ಚುನಾವಣೆಯಲ್ಲಿ ಈ ರಾಜ್ಯದ ಅತ್ಯಂತ ಭ್ರಷ್ಟ ಅಂತ ಹೇಳಿದ ಅವರು ನೆಕ್ಸ್ಟ್ ಅವ್ರ ಪಾರ್ಟಿ ಸೇರಿದಾಗ ಅವ್ರ ಜೊತೆನೇ ಅದಾರ. ಸರ್, ಈಗ ಹೈಕಮಾಂಡ್ ಅಥವಾ ಸಿಎಲ್ಪಿ ಮೀಟಿಂಗ್ ಆಗೋ ಸಾಧ್ಯತೆ ಇದೆ ಅಂತ ಹೇಳ್ತಾರೆ. ಅವ್ರು ಇರ್ಬೇಕು ಹಾಗೆ ಸಿಎಲ್ಪಿ ಅಂದ್ರೆ ಅವ್ರು ಇರ್ಬೇಕಂತ ಸಿಎಲ್ಪಿ ಉದ್ದೇಶ. ಅವ್ರು ಮುಂದುವರಿಬೇಕು, ಕಾನೂನು ಹೋರಾಟ ಮಾಡ್ಬೇಕಂತ ಹೇಳೋದಕ್ಕೆ ಸಿಎಲ್ಪಿ. ಎಲ್ಲಾರು ಗಟ್ಟಿಯಾಗಿ ಈಗಾಗಲೇ ಇದೀವಿ, ಮತ್ತೆ ನಿಲ್ತೀವಿ. ಸರ್, ಈಗ ಹೈಕೋರ್ಟ್ ರಾಜಕೀಯ ಸಾಕಷ್ಟು ಚರ್ಚೆ ಆರಂಭ ಆಗಿದೆ. ಒಂದ್ ಹಂತ ರಾಜೀನಾಮೆ ನೆಕ್ಸ್ಟ್ ಏನ್ ಅಂತ ಚರ್ಚೆ ಕೂಡ ನಡೆದಿರ್ತಕ್ಕಂಥ. ಇಲ್ಲ, ಅದು ಪ್ರಶ್ನೆ ಅಲ್ಲ. ರಾಜೀನಾಮೆ ಕೊಡುವಂತ ಪ್ರಶ್ನೆ ಈಗ ಉದ್ಭವಿಸೋದಲ್ಲ, ಅವರೇ ಇರ್ತಾರ, ಅದು ಪ್ರಶ್ನೆ ಬರೋದು. ಅಲ್ಲ, ಸಿಎಂ ರಾಜೀನಾಮೆ ಕೊಡ್ಬೇಕಂತ ಹೇಳಿ ಸಂಸದರ ಆಗ್ರಹ ಮಾಡಿದ್ದಾರೆ. ಅವ್ರು ಮಾಡೇ ಮಾಡಲ್ಲ, ಜಗದೀಶ್ ಶೆಟ್ಟರ್ ಮಾಡ್ತಾರೆ, ಮತ್ತವ್ರು ಮಾಡ್ತಾರೆ. ಬಿಜೆಪಿ ಹೋಲ ಎಲ್ಲಾನು ಬಲ್ಕ್ ಆಗಿ ಡಿಮಾಂಡ್ ಇದ್ದೇ ಇರ್ತಾರ. ಈಗ ತುರ್ತಾಗಿ ಶಾಸಕಾಂಗ ಪಕ್ಷದ ಸಭೆ ಕರೆದು ಹೊಸ ಶಾಸಕಾಂಗ ಆಯ್ಕೆ ಮಾಡ್ಲಿಕ್ಕೆಲ್ಲ ಅವ್ರ ಮ್ಯಾಗೆ ವಿಶ್ವಾಸ ಇಡ್ಲಿಕ್ಕೆ, ಸಿಎಂ ಮೇಲೆ ವಿಶ್ವಾಸ ವ್ಯಕ್ತ ಮಾಡ್ಲಿಕ್ಕೆ ಶಾಸಕಾಂಗ ಸಭೆ. ಅಲ್ಲ, ಇಂಥ ಪ್ರಕರಣಗಳು ರಾಜ್ಯದಾಗ ಅದ. ಇದು ಕೂಡ ಸಾಕಷ್ಟು ನೈತಿಕ ಹೊಣೆ ಹೊತ್ತು ರಾಜ್ಯದ ಕೊಟ್ಟಂತ ಉದಾಹರಣೆಗಳು ಇದಾವೆ. ಈ ಪ್ರಕರಣದಲ್ಲಿ ಅದು ಅನ್ವಯ ಆಗಲ್ವಾ? ನಮಗ ಅನ್ಸೋಲ್ಲ, ಅವಶ್ಯಕತೆ ಇಲ್ಲ. ಎನ್ಕ್ವೈರಿ ಆಗ್ಲ ಆಗ್ತದೆ, ಎನ್ಕ್ವೈರಿ ಆಗ್ಲಿಕ್ಕೆ ನಾವ್ ಬೇಡ ಅಂತ ಹೇಳ್ತಾ ಇಲ್ಲ. ಎನ್ಕ್ವೈರಿ ಆಗ್ಲಿ, ಎನ್ಕ್ವೈರಿ ಆಗಿ ತಪ್ಪಿಷ್ಟ ಆದ್ಮೇಲೆ ನೋಡೋಣ. ಅಲ್ಲಿವರೆಗೆ ಇನ್ನೂ ಏನೂ ಆಗಿಲ್ಲ. ಬರೀ ತನಿಖೆ ಆದೇಶ ಆದ್ಮೇಲೆ ರಾಜೀನಾಮೆ ಕೊಡುದು ಸರಿಯಲ್ಲ. ಆಗ್ಲಿ, ಇದೆಲ್ಲ 7 ಮಂದಿ ಮ್ಯಾಗ 500 ಮಂದಿ ಮ್ಯಾಗ ಕೇಸ್ತಾವ. ಭಾರತ ದೇಶದಲ್ಲಿ ಒಂದು 25 ಮಂದಿ ಕೇಂದ್ರ ಸಚಿವರ ಮೇಲೆ ಇದೆ, 25. ಒಂದ್ 300-400 ಸ್ಟೇಟ್ ಮಂತ್ರಿಗಳ ಮೇಲೆ ಅದಾವ. ಭ್ರಷ್ಟಾಚಾರ, ಬೇರೆ ಬೇರೆ ಇಂಥ ಆರೋಪಗಳು, ಲ್ಯಾಂಡ್ ಮಾನಹಾನಿ ಕಟ್ಲೆ, ಬೇರೆ ಬೇರೆ ಎಲ್ಲಾ ರೀತಿಯ ಕೆಲಸ ನಡೀತಾರೆ. ಮತ್ತೆ ಅವರು ಮಂತ್ರಿಯಾಗಿ ಮುಂದುವರಿತಿದ್ದಾರೆ. ಮತ್ತೆ ಇಲ್ಲೇ ಸ್ಪೆಷಲ್ ಬೆಳವಣಿಗೆಯಿಂದ ಸರ್ಕಾರ ಸೇಫ್ ಇದೆ. ಸರ್ಕಾರಕ್ಕೆ ಏನಾಗಲ್ಲ, ಸರ್ಕಾರಕ್ಕೆ ಏನಾಗಲ್ಲ. ಸರ್ಕಾರ ಪ್ರಕರಣ ಆದ ತಕ್ಷಣಕ್ಕೆ ರಾಜೀನಾಮೆ ಇಸ್ಕೊಂಡ್ರು ಅವ್ರ ಕಡೆಯಿಂದ. ಬಟ್ ಈ ಪ್ರಕರಣದಲ್ಲಿ ಅದೊಂದು ಡಿಸಿಷನ್ ಯಾಕೆ ತಗೋತಾ ಇಲ್ಲ ಪಾರ್ಟಿ? ನೋಡಿ, ಆ ಕೇಸ್ಗೂ ವಾಲ್ಮೀಕಿ ಇದಕ್ಕೂ ವ್ಯತ್ಯಾಸ ಇದೆ. ಅದಕ್ಕೂ ಹೋಲಿಸ್ಲಿಕ್ಕೆ ಆಗಲ್ಲ. ಅದು ಡಿಫ್ರೆಂಟ್ ಕೇಸ್, ಇದು ಡಿಫ್ರೆಂಟ್ ಕೇಸ್. ಅದು ಫೈನಾನ್ಸಿಯಲಿ ಅವ್ಯವಹಾರ ಆಗಿದ್ದು ಆಗಿದೆ. ಯಾಕಂದ್ರೆ ನಮ್ಮ ಸರ್ಕಾರ ದುಡ್ಡ ಬೇರೆ ಖಾಸಗಿಯವ್ರು ಹೋಗಿದೆ. ಇಲ್ಲಿ ಬೇರೆ ಕೇಸು. ಇಲ್ಲಿ ಯಾವುದೇ ಹಣದ ದುರುಪಯೋಗ, ಅಧಿಕಾರ ದುರುಪಯೋಗ ಬಂದ್ ಮಾತ್ರ ಇಲ್ಲಿ ಬಂದಿರೋದು ಅಷ್ಟೇ. ಸತೀಶ್ ಜಾರಕಿಹೊಳಿ ಅವರು ಸಿಎಂ ಅವರ ಪರವಾಗಿ ಅವರ ಬೆನ್ನಿಗೆ ನಿಂತಿದ್ದಾರೆ. ಎಲ್ಲರೂ ಇದ್ದಾರೆ. ನಾವ್ ಇಡೀ ಮಂತ್ರಿಗಳು, ಇಡೀ ಶಾಸಕರು, ಇಡೀ ಕಾರ್ಯಕರ್ತರು ಸಿದ್ದರಾಮಯ್ಯ ಪರವಾಗಿ ಇಂದು ಕೂಡ ನಿಂತಿದೆ, ಇವತ್ತು ಕೂಡ ನಿಂತಿದೆ. ಸರ್, ಎಲ್ಲೋ ಒಂದ್ ಕಡೆ ಏನಂತಂದ್ರೆ ಸರ್ಕಾರವನ್ನ ಅಸ್ಥಿರಗೊಳಿಸಲಿಕ್ಕೆ ಏನಾದ್ರು ಈ ಷಡ್ಯಂತ್ರ ನಡೀತಾ ಇದ್ದಾರೆ ಒಳಗಡೆ. ಅದು ನಡೀತಾನೆ ಇರ್ಲಿಲ್ಲ. ಅದು ನಮ್ ಸರ್ಕಾರ ಬಂದಾಗಿಂದ ನಡೀತಾನೆ ಇದೆ, ಮುಂದೆ ಕೂಡ ಈ ತರ ನಡೀತಾನೆ ಇರ್ತದೆ. ಸಿದ್ದರಾಮಯ್ಯ ಅವ್ರ ಮೇಲೆ ಯಾವುದೇ ಪಾರ್ಟಿಯ ಹೈಕಮಾಂಡ್ ಒತ್ತಡ ಇಲ್ಲ ಅಥವಾ ಯಾವ್ದು ಕೂಡ ಒತ್ತಡ ಇಲ್ಲ? ಇಲ್ಲ, ಒತ್ತಡ ಇಲ್ಲೇ ಇಲ್ಲ. ಅವರೇ ಮುಂದುವರಿಬೇಕು, ಅದೇ ನಮ್ಮ ಒತ್ತಡ. ನಾವಲ್ಲಿ ಸರ್ಕಾರಿ ಮಾಲಕ್ಷ್ಮಿ ದೊಡ್ಡ ಹಗರಣ ಆಗ್ತಾರೆ. ಈ ಕಿತ್ತೂರಾಣಿ ಚೆನ್ನಮ್ಮ ಇದರಲ್ಲಿ 350 ಕೋಟಿ ರೂಪಾಯಿ ಹಗರಣ ಆಗಿದೆ. ಆ ನಿಟ್ಟಿನಲ್ಲಿ ಸರ್ಕಾರ ಯಾವ ತರನಾಗಿ ಕ್ರಮ ಕೈಗೊಳ್ಳುತ್ತದೆ ಅಂತ ಹೇಳಿ, ಯಾಕಂದ್ರೆ ಠೇವಣಿದಾರಗಳು ಅನೇಕ ಬಡ ಜನರು, ರೈತರು ಇದ್ದಾರೆ. ಪ್ರತಿ ವರ್ಷ ಹಗರಣಗಳು ಅದು ಬರ್ತಾ ಇದ್ದಾವೆ. ಆ ನಿಟ್ಟಿನಲ್ಲಿ ಈ ಕೋಆಪರೇಟಿವ್ ಸೊಸೈಟಿ ಆಗಿರ್ಬೋದು, ಈ ಸಂವಾದ ಕಂಪನಿ ಆಗಿರ್ಬೋದು, ಆ ಒಂದು ಇದ್ರ ಮೇಲೆ ಯಾವ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ತಿರ್ತಾವ?
ನೋಡಿ ಅದು ಕೋರ್ಟ್ ನಲ್ಲಿ ಹೋಗಿದೆ, ಇಲ್ಲಿ ನೀವು ಹೇಳೋದು ರಾಣಿ ಚೆನ್ನಮ್ಮ ಕೋರ್ಟ್ ನಲ್ಲಿ ಹೋಗಿದೆ, ಅವ್ರ ಆಸ್ತಿ ಸೀಸ್ ಮಾಡಿದಾರ. ಹೀಗಾಗಿ ಅದರದಂತ RBIದು ನಾವು ಒಪ್ಸಿದೀವಿ. ಇನ್ನು ಮುಂದೆ ಅದರಂತೆ ಕಾನೂನು ಇದೆ, ಅಲ್ಲಿ ಅದಕ್ಕೆ ನ್ಯಾಯಾಲಯದಿಂದ ಅದಕ್ಕೆ ಅವರು ಪರಿಹಾರ ಕಂಡುಕೊಳ್ಬೇಕು. ನಮ್ಮಂತಲ್ಲಿ ಇಲ್ಲ, ನಾವು CID ಅವರು COD ಎನ್ಕ್ವೈರಿ ಮಾಡಿ ಚಾರ್ಜ್ ಶೀಟ್ ಹಾಕಿದಾರ. ಇನ್ನೇನಿದ್ರು ಕೋರ್ಟ್ ಅವ್ರಿಗೆ ನ್ಯಾಯ ಕೊಡಿಸ್ಬೇಕು.